ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ನಾವು ಮಲ್ಲೇಶ್ವರಂಗೆ ಹೋಗಿದ್ವಿ. ಮಲ್ಲೇಶ್ವರಂಗೆ ಏನಕ್ಕೆ ಹೋದ್ವಿ ಸಂಜೆ ಮೇಲೆ ಅಂತಂದರೆ, ಯಶ್ಗೆ ಯೂನಿಫಾರ್ಮ್ ಒಂದು ತರಬೇಕಿತ್ತು, ವೈಟ್ ಪ್ಯಾಂಟು ಮತ್ತು ಅವ್ನಿಗೆ ವೆಡ್ನೆಸ್ಡೇಗೆ ಹಾಕುವಂಥ ಯೂನಿಫಾರ್ಮು. ಸೊ ಅದು ತರೋಕ್ಕೆ ಅಂತ ಹೋದರೆ ಅಲ್ಲಿ ಜಾತ್ರೆ ನಡೀತಾಯಿತ್ತು, ಗಂಗಮ್ಮ ಜಾತ್ರೆ. ಲಾಸ್ಟ್ ಟೈಮ್ ಕೂಡ ಹೀಗೆ ಆಯಿತು. ನಾವು ಏನಕ್ಕೋ ಬಂದ್ವಿ, ಬಟ್ ಅಲ್ಲಿ ಜಾತ್ರೆ ಗಂಗಮ್ಮ ಜಾತ್ರೆನೇ. ಸೊ ಎಕ್ಸಾಕ್ಟ್ಲಿ 1 ಇಯರ್ ಬ್ಯಾಕು ಗಂಗಮ್ಮ ಜಾತ್ರೆ ಅಲ್ಲಿನೂ ನಡೀತಾಯಿತ್ತು. ಸೊ ಅವಾಗ ಖುಷಿಯಾಯಿತು, ಏನೋ ದೇವರೇ ನಮ್ಮನ್ನ ಕರೆಸ್ಕೊಂಡ್ರು ಅಂತ ಅನ್ನೋ ಫೀಲಿಂಗ್ ಇತ್ತು. ಇವತ್ತು ಕೂಡ ಹಾಗೆ ಆಯಿತು. ಹೋಗಿದ ತಕ್ಷಣವೇ ಅಲ್ಲಿ ಬಿಸಿ ಬಿಸಿ ಪ್ರಸಾದ ಕೊಡ್ತಾಯಿದ್ರು. ಸೊ ಎಷ್ಟು ನನಗೆ ಬೇಡ ಅಂತಂದ, ಆಮೇಲೆ ನನಗೆ ತಿನ್ನಿಸು ಅಂತಂದ. ಹಾಗಾಗಿ ಅವನಿಗೆ ಕೂಡ ತಿನ್ನಿಸ್ತಾ ಇದ್ದೀನಿ. ನಾನು ಅವನು ಇಬ್ಬರು ಕೂಡ ಊಟ ಮಾಡ್ಕೊಂಡ್ವಿ. ಸೊ ಚೆನ್ನಾಗಿತ್ತು ಪ್ರಸಾದ, ಬಿಸಿ ಬಿಸಿ ಪಲಾವ್ ಕೊಟ್ಟಿದ್ದರು. ಆ್ಯಕ್ಚುಲಿ ನಮಗೆ ಗೊತ್ತಿತ್ತು, ಬೋರ್ಡೆಲ್ಲ ನೋಡಿದೆ, ಅಲ್ಲಲ್ಲಿ ಹಾಕಿದ್ರು 10th 11th 12th ಅಂತ, ಬಟ್ ಮರ್ತೋಗಿತ್ತು. ಸೊ ನಾವು ಏನಕ್ಕೋ ಹೋಗಿದ್ದು, ಬಟ್ ದೇವರು ಬನ್ನಿ ಜಾತ್ರೆ ಇದೆ ಅಂತ ಕರೆಸ್ಕೊಂಡಂಗೆ ಆಯಿತು ನಮಗೆ. ಸೊ ಕರೆಕ್ಟಾಗಿ ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಆಯ್ತಲ್ಲ. ಸೊ ನನಗೆ ಅದೇ ಅನ್ನಿಸ್ತು, ದೇವರು ದರ್ಶನ ಕೊಡಬೇಕು ಅಂತಿದ್ರೆ ಹೆಂಗೆ ಬೇಕಾದರೂ ಕರೆಸ್ಕೊತಾರೆ ಅಂತ. ಸೊ ಗಂಗಮ್ಮ ಜಾತ್ರೆಯಲ್ಲಿ ಜಾತ್ರೆ ಅಂತೂ ತುಂಬ ಸಖತ್ತಾಗಿತ್ತು. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಇದು ಕರ್ಗ, ಹಾಗೆ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ, ಕಬ್ಬಿಣದ ಐಟಮ್ಮು, ಪಿಂಗಾಣಿ ಐಟಮ್ಮು. ನಾನು ನಮ್ಮನೇಲಿ ಇಟ್ಟಿದ್ದೆ ನೋಡಿ ಉಪ್ಪಿನ ಜಾಡಿ, ಅದು ಇಲ್ಲೇ ತಂದಿದ್ದು ಲಾಸ್ಟ್ ಇಯರು. ನನಗೆ ಕಮ್ಮಿಗೆ ಸಿಕ್ತು, 250 350ಗೇನೋ. ಸುಮಾರು ಒಂದು 4 kg ಅಷ್ಟು ಉಪ್ಪು ಹಿಡಿಬೋದು ಅದರಲ್ಲಿ. ಸೊ ಅಷ್ಟು ದೊಡ್ಡ ಜಾರು, ಪಿಂಗಾಣಿ ಜಾರು ನನಗೆ ತುಂಬ ಕಮ್ಮಿ ರೇಟಲ್ಲಿ ಸಿಕ್ತು. ಸರಿ ಆಯಿತು ಅಂದ್ಬಿಟ್ಟು ಹಾಗೆ ಮುಂದೆ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಹೋಗ್ತಾಯಿದ್ವಿ. ಸುಮ್ಮನೆ ಹಿಂಗೆ ಹೋಗಿ ಬರೋಣ ಅಂದ್ಬಿಟ್ಟು ನಾನು ಒಲೆಗಿಲ್ಲೇ ಕೂಡ ಹಾಕ್ಕೊಂಡಿಲ್ಲ ಕಿವಿಗೆ. ಜಸ್ಟ್ ಒಂದು ಯೂನಿಫಾರ್ಮ್ ತಾನೇ ತಂದುಬಿಡೋಣ ಅಂತ ಬೈಕಲ್ಲೇ ಬಂದಿದ್ದು. ಸೊ ಸರಿ ಆಯಿತು, ಜಾತ್ರೆ ಕೂಡ ಇದೆಯಲ್ಲ, ಮತ್ತೆ ನಾಳೆ ಬರೋಕ್ಕಾಗುತ್ತೋ. ನಾಳೆ ಲಾಸ್ಟ್ ಡೇಟು, ಅಂದರೆ 12th ಲಾಸ್ಟ್ ಡೇಟು, 12th of June ಈ ವರ್ಷ ಅದು ಲಾಸ್ಟ್ ಡೇಟು. ಸೊ ನಾಳೆ ಬರೋಕ್ಕಾಗುತ್ತೋ ಇಲ್ವೋ ಅಂದ್ಬಿಟ್ಟು ಹಾಗೆ ಮುಂದೆ ತನಕ ಹೋಗಿ, ಅಲ್ಲಿ ಗಂಗಮ್ಮ ಗುಡಿ ಇದೆ ನೋಡಿ, ಅಲ್ಲಿ ತನಕ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ವಾಪಸ್ ಬಂದ್ವಿ. ತುಂಬ ವೆರೈಟಿ ಆಗಿರುವಂಥ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಪಿಂಗಾಣಿದ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಚಿಕ್ಕ ಮಕ್ಕಳಿಗೆ ಆಟದ ಸಾಮಾನೆಲ್ಲ ಬೇಕು ಅಂದರೆ ಅದು ಇದೆ. ಸೊ ಇಲ್ಲಿ ಶೋ ಪೀಸಸ್ಸು, ಬಟ್ಟೆ ಏನೇನೋ ಇದೆ. ಸೊ ಮಕ್ಕಳು ಬಂದರೆ ಆಟ ಆಡೋಕ್ಕೆ ಕೂಡ ಇದೆ. ಸೊ ಯಾರಾದರೂ ಹೋಗಬೇಕು ಅಂತ ಇಷ್ಟ ಇದ್ದರೆ ನಾಳೆ ಹೋಗಿ. ಸೊ ನಾಳೆನೇ ವಿಡಿಯೋ ಬರೋದು, ಸೇಮ್ ಡೇ ನೀವು ಹೋಗಿ. ಸೊ ನೈಟ್ ತನಕ ಇರುತ್ತೆ, ಲಾಸ್ಟ್ ಡೇ ಅಲ್ವಾ, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಆಟ ಆಡೋದು ಮಕ್ಕಳಿಗೆ ಅದೆಲ್ಲ ಕೂಡ ಇದೆ. ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಕೂಡ ಐಟಮ್ಸ್ ಎಲ್ಲ ಇದೆ, ಬ್ಯಾಗ್ಸು, ಬಟ್ಟೆ, ದುಪ್ಪಟ್ಟ, ತುಂಬ ಏನೇನೋ ಇದೆ. ಸೊ ಹೋಗಿ ಒಂದು ಸತಿ ವಿಸಿಟ್ ಮಾಡಿ. ಇದೆಲ್ಲ 100 rupees ಅಂತ ಮಾರ್ತಾಯಿದ್ರು. ಹಾಗೆ ಅಲ್ಲಿ ಗಂಗಮ್ಮ ದೇವಸ್ಥಾನದ ಹತ್ರ ಶಿವ ಪಾರ್ವತಿ ಅದೆಲ್ಲ ಕಾಳಿ ಅವತಾರ ತಾಳಿದ್ದು ಅದನ್ನೆಲ್ಲ ಸ್ಟೋರಿ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ. ಹಾಗೆ ಅಲ್ಲಿ ಶಿವನ ತಲೆ ಮೇಲಿಂದ ನೀರು ಬರೋ ಥರ ತುಂಬ ಚೆನ್ನಾಗಿತ್ತು. ನಾನು ಯಶು ನಮ್ಮ ಯಜಮಾನ್ರೆಲ್ಲ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ನಿಂತ್ಕೊಂಡ್ಬಿಟ್ವಿ. ಹಾಗೆ ಇಲ್ಲೇನೋ ಸೀರಿಯಲ್ ಪ್ರಮೋಷನ್ ಕೂಡ ಮಾಡಿದ್ದಾರೆ, ರೇಣುಕಮ್ಮ ಅಂತ, ಏನೋ ರೇಣುಕಾ ಎಲ್ಲಮ್ಮ ಅಂತ ಸುವರ್ಣ ಟಿವಿಯಲ್ಲಿ ಬರುತ್ತೆ ಅನಿಸುತ್ತೆ. ಸೊ ಆ ಪ್ರಮೋಷನ್ ಫ್ಲೆಕ್ಸ್ ಕೂಡ ಹಾಕಿಟ್ಟಿದ್ದಾರೆ. ಈ ಕಡೆ 2 ಆನೆ ಇದೆ ನೋಡಿ, ಅದು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಸೊ ಅದೇ ಗಂಗಮ್ಮ ದೇವಿ ದೇವಸ್ಥಾನ. ಸೊ ಈ ಕಡೆ ಶಿವನ್ ಪಾರ್ವತಿ ಕಾಳಿ ಅವತಾರ ತಾಳಿದ ಮೇಲೆ ಅವ್ರನ್ನ ಶಾಂತಿ ಮಾಡೋದಕ್ಕೆ ಶಿವ ಮಲ್ಕೋತಾರಲ್ಲ ಕೆಳಗಡೆ. ಸೊ ಅದನ್ನೇ ಸ್ಟೋರಿ ಎಲ್ಲ ಮಾಡಿ ತುಂಬ ಚೆನ್ನಾಗಿತ್ತು. ಸೊ ಶಿವನ ಮೇಲೆ ಪಾರ್ವತಿ ಕಾಲಿಟ್ಟಾಗ ಅವ್ರಿಗೆ ರಿಯಲೈಸ್ ಆಗುತ್ತಲ್ಲ, ಕೋಪ ಎಲ್ಲ ಕಮ್ಮಿ ಮಾಡ್ಕೋತಾರಲ್ಲ, ಆ ಇನ್ಸಿಡೆಂಟ್ನ ಅವ್ರು ಚೆನ್ನಾಗಿ ಪಿಕ್ಚರೈಸ್ ಮಾಡಿದರು. ಸೊ ಅದಾದಮೇಲೆ ಹೀಗೆ ಮುಂದೆ ಬರ್ತಾಯಿದ್ವಿ. ಸೊ ಇಲ್ಲಿ ಕೂಡ ಗಂಗಮ್ಮ ದೇವಿನ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ತಲೆ ಹಿಂಗೆ ಆಡಿಸೋ ಥರ, ಕಣ್ಣೆಲ್ಲ ಕ್ಲೋಸ್ ಮಾಡೋ ಥರ. ಸೊ ನಾವೇನಾದರೂ ಬೇಡ್ಕೊಂಡಾಗ ಆಗುತ್ತೆ ಅಂತ ಹೇಳೋ ಥರನೇ ಇತ್ತು ನನಗೆ. ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ಅಕ್ಕಪಕ್ಕ ಇರೋರು ಆಬ್ವಿಯಸ್ಲಿ ಹೋಗಿರ್ತೀರ. ಸೊ ಯಾರಾದರೂ ದೂರ ಇರೋರು ಕೂಡ ಬಂದು ದೇವರ ಆಶೀರ್ವಾದ ತೊಗೊಂಡು ಹೋಗಿ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಹಾಗೆ ದೇವರು ಒಳಗಡೆ ಕೂಡ ಇಟ್ಟಿದ್ದಾರೆ. ಸೊ ನಾಳೆ ಆದರೆ ನಾಳೆ ನಾನು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಆಗಿಲ್ಲ ಅಂತಂದರೆ ಗೊತ್ತಿಲ್ಲ. ಸೊ ಹೋದರೆ ವಿಡಿಯೋ ಮಾಡ್ಕೊಂಡು ಬಂದು ನಿಮ್ಮ ಜೊತೆನೇ ಶೇರ್ ಮಾಡ್ತೀನಿ. ಸೊ ಆಮೇಲೆ ಈ ಕಡೆ ಕೂಡ ಒಂದು ಗಂಗಮ್ಮ ದೇವಿ ವಿಗ್ರಹ ಇಟ್ಟಿದ್ದಾರೆ.
ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಈ ಅಮ್ಮೋರ್ ಪಿಕ್ಚರ್ ನೋಡಿದರೆ ಹೇಗೆ ಅನಿಸುತ್ತೆ ನೋಡಿ, ಆ ಥರ ಇತ್ತು. ಅಮ್ಮೋರ್ ಪಿಕ್ಚರ್ ತೆಲುಗುವಲ್ಲಿದೆ ಅಲ್ವಾ, ಸೊ ಅದು ತುಂಬ ಅಂದರೆ ಒಂಥರ ಭಕ್ತಿ ಭಾವ ತುಂಬಿ ಬರುತ್ತೆ. ಸೊ ಅದೇ ಥರನೇ ನನಗೇನು ಕಾಣ್ತಾ ಇದ್ದಿದ್ದು ದೇವ್ರು ಇವತ್ತು. ನೀವು ಬೇಕಾದರೆ ದೇವ್ರಿಗೆ ಬಂದು ಹಣ್ಣು ಕಾಯಿ ಎಲ್ಲ ಪೂಜೆ ಮಾಡ್ಕೋಬೋದು. ಹಾಗೆ ದೇವ್ರಿಗೆ ಸೀರೆ ಅಕ್ಕಿ ಎಲ್ಲ ಕೊಡೋರು ಕೂಡ ಕೊಡ್ತಾರೆ. ಸೊ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಏನು ಬೇಕಾದರೂ ಮಾಡ್ಬೋದು. ನಾನು ಜಸ್ಟು ಕೈ ಮುಗ್ದ್ಕೊಂಡು ಬಂದೆ, ಯಾಕಂದರೆ ನಾನು ಯಾವ ಪ್ರಿಪ್ರೇಷನಿಂದ ಹೋಗಿಲ್ಲ. ನಾಳೆ ಸಾಧ್ಯ ಆದರೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಬರ್ತೀನಿ. ಹಾಗೆ ಫೋಟೋಸು ಎಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದು. ಅಲ್ಲಿ ದಕ್ಷಿಣ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರ, ಆ ಒಂದು ರೋಡಲ್ಲೇ ಸುಮಾರು 4-5 ದೇವಸ್ಥಾನ ಇದೆ. ಅದಕ್ಕೆ ಮುಂದೆ ಹೋದರೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಕೂಡ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾಳೆ ಒಂದು ದಿವಸ ಇರೋದ್ರಿಂದ ಯಾರಾದರೂ ಬರೋಕ್ಕೆ ಇಷ್ಟಪಡ್ಬೋದು ಅನ್ನೋದಕ್ಕೇ ನಾನು ಇವತ್ತೇ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಯಾರಾದರೂ ಹೋಗೋಕ್ಕೆ ಇಷ್ಟಪಟ್ಟು ಹೋಗೋಕ್ಕಾಗಿರಲ್ಲ ನೋಡಿ, ಅಂಥವರು ನೋಡಿ ಖುಷಿ ಪಡಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇರೋದು. ಹಾಗೆ ಇಲ್ಲಿ ತೋರಣ ಅದನ್ನೆಲ್ಲ ಮಾರ್ತಾಯಿದ್ರು. ನೀವು ಬಾರ್ಗೇನ್ ಮಾಡಿದರೆ ನಿಮಗೆ ಕಮ್ಮಿ ರೇಟಿಗೆ ಸಿಕ್ಕುತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.